ಎಲ್ರಿಗೂ ನಮಸ್ಕಾರ. ಕೆ ವಿ ತಿರುಮಲೇಶ್ವರ ಅವರ ಅಕ್ಷಯ ಕಾವ್ಯದ ಓದನ್ನು ಮುಂದುವರಿಸ್ತಿದ್ದೇನೆ. ಚಳಿಗಾಲದ ಒಂದು ಮುಂಜಾನೆಯ ಚಹಾ, ದೇವರ ದಯ. ಪಡಕೊಂಡು ಕೂತಿದ್ದೇನೆ ರಸ್ತೆಯ ಬದಿಯ ಒಂದು ಅಕೇಶಿಯಾದ ಕೆಳಗೆ. ತಲೆಯೊಳಗೆ ಇವತ್ತಿನ ಅಜೆಂಡಾ ಏಳುತ್ತಿದೆ. ನಾನು ಮಾತು ಮರೆತೆ. ಕೆಲವರಿಗೆ ಪತ್ರಗಳು, ಕೆಲವರಿಗೆ ವಾಗ್ವಾದ, ಕೆಲವರಿಗೆ ಮಾತುಕತೆ, ಕೆಲವರಿಗೆ ನಾಳೆ ನಾಡಿದರ ಯೋಜನೆಗಳು ಮತ್ತು ಇನ್ನೂ ರೂಪುಗೊಳ್ಳಬೇಕಾದ ಭ್ರೂಣರೂಪಿ ಕವಿತೆ. ಕಪ್ಪಿನಿಂದ ಹಬೆಯೆದ್ದು ವಾತಾವರಣದಲ್ಲಿ ಕರಗುತ್ತಿದೆ, ಸ್ವಯಂ ನಿರ್ಧರಿತ ಛಂದಸ್ಸಿನ ಹಾಗೆ. ಪತ್ರ ಬರೆಯದೇ ಇರಬಹುದು, ವಾಗ್ವಾದ ಮಾತುಕತೆ ಆಗದೇ ಇರಬಹುದು, ನಾಳೆ ನಾಡಿದರ ಯೋಚನೆಗಳು ಕೈಗೂಡದೇ ಇರಬಹುದು. ಕವಿತೆ ಯೂರಿಡಿಸಿ ಬರುವ ಮೊದಲೇ ಮರೆಯಾಗಬಹುದು. ನಿನ್ನೆ ಸಹ ಹೀಗೆಯೇ ಆಗಿತ್ತು. ಇನ್ನೊಂದು ಅಂಗಡಿಯ ಮುಂದೆ ಪಕ್ಕದಲ್ಲಿ ಯಾರು ಕೋರುತ್ತಾರೆ, ಯಾರು ಎದ್ದು ಹೋಗುತ್ತಾರೆ, ಇದು ನನ್ನ ಕೈಯಲ್ಲಿಲ್ಲ. ಕನಸುಗಳ ಹಾಗೆ ವಿಚಾರಗಳೂ ಕೂಡ ತಕ್ಕ ಪದಗಳ ಕಾಯುತ್ತವೆ. ಇನ್ನು ಹಬೆಯ ಮಾತೇನು? ಇಷ್ಟು ಬೆಳಗ್ಗೆಯೇ ಒಬ್ಬ ಫುಟ್ಪಾತಿನ ಮೇಲೆ ಸುಖ ದುಃಖಗಳ ಹರಡಿಕೊತ್ತಿದ್ದಾನೆ. ಇಷ್ಟು ಬೆಳಗ್ಗೆಯೇ ಒಬ್ಬ ಫುಟ್ಪಾತಿನ ಮೇಲೆ ಸುಖ ದುಃಖಗಳ ಹರಡಿಕೊತ್ತಿದ್ದಾನೆ. ವರ್ಣಮಯ ಪೋಸ್ಟರುಗಳಲ್ಲಿ ಎಷ್ಟು ಬಿಚ್ಚಿದರೂ ಮರಳಿ ಸುತ್ತಿಕೊಳ್ಳುವ ಸುರುಳಿ. ಮರಳದಿರುವುದೇ ಪ್ರತಿ ಬಾರಿ ತನ್ನ ರಹಸ್ಯಕ್ಕೆ. ಇದೂ ಸರಿಯಲ್ಲ. ತಲೆಗೊಂದು ಭಾರ, ಕಾಲಿಗಿನ್ನೊಂದು ಸುಖ ತರವೇ? ದುಃಖಕ್ಕೆ ಪೇಪರ್ ವೇಟ್ಗಳು ಬೇಕು, ನದಿ ನೀರಿನಿಂದ ತೆಗೆದ ನುಣುಪು ಕಲ್ಲುಗಳದ್ದು. ಇದೇ ವಾಸ್ತವ. ಉದ್ಧರಣೆಯ ಹೊರಗೆ ನಿಂತದ್ದೇ ವಾಸ್ತವ, ಯಾವಾಗಲೂ ಹಾಗೆ. ಆಹಾ, ಏನು ಮಾಡಬೇಕೆನ್ನುವುದು ಹೇಳಿಕೊಡಬೇಕೇ? ಬಾರಿ ಬ್ರಷ್ ತಕ್ಕೊಂಡು ಸಮಸ್ತ ಪಟ್ಟಣಕ್ಕೆ ಬಳಿಬೇಕು ಬಣ್ಣ. ಬಾರಿ ಬ್ರಷ್ ತಕ್ಕೊಂಡು ಸಮಸ್ತ ಪಟ್ಟಣಕ್ಕೆ ಬಳಿಬೇಕು ಬಣ್ಣ. ವರ್ಣ ವಿಪ್ಲವದಲ್ಲಿ ಮನೆ, ಗೋಡೆ, ಬೀದಿ ಪೂರ್ಣ ರಾರಾಜಿಸುವುದಿದೆಯೇ? ಇದೆ. ಸೂರ್ಯ ಕಿರಣಗಳು ಅದರಲ್ಲಿ ಬಿದ್ದೇಳುವುದಿದೆಯೇ? ಇದೆ. ಏಳುವ ಹಾಗಿಲ್ಲ. ನಾನು ಸುತ್ತೆಲ್ಲ ಅವು ಮಲಗಿಕೊಂಡಿವೆ. ಏಳುವ ಹಾಗಿಲ್ಲ. ನಾನು ಸುತ್ತೆಲ್ಲ ಅವು ಮಲಗಿಕೊಂಡಿವೆ. ನಿದ್ರಿಸಿಲ್ಲ. ಅವು ಆಗಾಗ ಅರೆಗಣ್ಣು ತೆರೆದು ನನ್ನ ಗಮನಿಸುತ್ತವೆ. ಎದ್ದರೆ ದೂರ ಸರಿಯುತ್ತವೆ, ಮಾಯವಾಗುತ್ತವೆ, ಜೊಮ್ಮುಗಟ್ಟುತ್ತಿವೆ ನನ್ನ ಕಾಲುಗಳು. ಅದು ಈ ದಿನವೇ ಆಗಲಿ ಎಂದು ಝಾಡಿಸಿಕೊಂಡಿದ್ದೇನಾದರೂ ಮುಂದಿನ ತಿರುವಲ್ಲೇ ಅವು ಕಾದುಕೊಂಡು ಕೂತಿವೆ. ಯಾರನ್ನೂ ನಗಿಸೋಕ್ಕಾಗ್ತಿಲ್ಲ ಈ ದಿನ ವಿದೂಷಕನಿಗೆ. ಅರಸನ ಬಳಗ, ಮಂತ್ರಿ, ಸೇನಾಧೀಶ, ವಂದಿಮಾಗದ ಭಟ್ಟ, ಭಟ್ಟಂಗಿ, ಪರಿವಾರ, ಎಲ್ಲರಿಗಿಂತ ಮುಖ್ಯ ಗುಲಾಮ ಶಿಲಾಮೂರ್ತಿಗಳಂತೆ ಕೂತಿದ್ದಾರೆ. ಇವನೊಬ್ಬನೇ ಮಾತಾಡಿದ್ದು, ಎದ್ದು ಕುಣಿದಾಡಿದ್ದು, ತನ್ನ ಜೋಕಿಗೆ ತಾನೇ ನಕ್ಕಿದ್ದು, ನಗುತ್ತಾ ಇಡೀ ನಿಸ್ತಬ್ಧದಲ್ಲಿ ಅವನ ವಿದೂಷಕತ್ವ ಅವನ ಮುಖಕ್ಕೇ ಬಡಿಯದಿರುತ್ತದೆಯೇ? ಅವನೂ ನಗುವುದನ್ನು ನಿಲ್ಲಿಸಿದ. ಇನ್ನೊಂದು ದುರಂತವಿಲ್ಲ. ಆದರೂ ನೀರೆರೆದು ನಂದಿಸಿದ ಬೆಂಕಿ ವಾಸನೆಯ ಹಾಗೆ ನಗೆಯ ಪ್ರತೀಕಾರ ಇನ್ನೂ ಮುಗಿಯದೇ ಇತ್ತು. ತನ್ನ ಕರ್ತೃವಿಗೆ ತಾನೇ ಭಯ ಹುಟ್ಟಿಸುವ ಥರ ಇವತ್ತು. ಅರಸನ ಮುಖ ನೋಡಿದರೆ 2 ಕೆಂಗಣ್ಣುಗಳಲ್ಲದೆ ಅಲ್ಲಿ ಬೇರೇನೂ ಇರಲಿಲ್ಲ. ಅರಸನ ಮುಖ ನೋಡಿದರೆ 2 ಕೆಂಗಣ್ಣುಗಳಲ್ಲದೆ ಅಲ್ಲಿ ಬೇರೇನೂ ಇರಲಿಲ್ಲ. ಇಷ್ಟು ವರ್ಷಗಳ ಪರಿಚಯದ ಗುರುತೂ ಇರಲಿಲ್ಲ. ಈಗಿದ್ದದ್ದು ಏನು? ಅದಕ್ಕೆ ಹೆಸರು ಕೊಡುವುದಕ್ಕೂ ಹಿಂಜರಿದ. ಎಲ್ಲ ಎದ್ದು ಹೋಗಿದ್ದಾರೆ. ಆಸ್ಥಾನ ಎಂದು ಬರಿದಾಗಿ ಬಿಟ್ಟಿದೆ. ಈತ ಏನೋ ಕಳಕೊಂಡವನ ಹಾಗೆ ಕಾರಿಡಾರುಗಳಲ್ಲಿ ನಡೆಯುತ್ತಾ ಇದ್ದಾನೆ. ಎಲ್ಲ ಕೋಣೆಗಳ ಬಾಗಿಲು ಮುಚ್ಚಿವೆ. ಆದರೂ ಸುಗಂಧದ ಸುಳಿವಿನಿಂದ ಯಾವ ರಾಜಕುಮಾರಿ ಎಲ್ಲಿದ್ದಾಳೆಂದು ಗೊತ್ತಾಗುವುದು ಆ ಕಡೆಯಿಂದ. ಆದರೂ ಸುಗಂಧದ ಸುಳಿವಿನಿಂದ ಯಾವ ರಾಜಕುಮಾರಿ ಎಲ್ಲಿರುವಳೆಂದು ಗೊತ್ತಾಗುವುದು ಆ ಕಡೆಯಿಂದ. ನಗೆಯ ಅಲೆಯೊಂದು ಕೇಳಿಸುತ್ತಿದೆ. ಶೂಲದ ಮುಂದೆ ತಂದು ನಿಲ್ಲಿಸಿದ ಮನುಷ್ಯ ನಾನು.
ಕಣ್ಣು ಕಾಣಿಸಿದಂತೆ ಬಟ್ಟೆ ಕಟ್ಟಿದ್ದಾರೆ. ವರ್ತಮಾನದ ಕಾಣದ ಕಣ್ಣುಗಳು ಭವಿಷ್ಯವ ಕಂಡಾವೆ. ಅಂಧಕಾರದ ಲೋಕದಲ್ಲಿರೋದು ಸೈಕಿಡೆಲಿಕ್ ಚಿತ್ರ. ಎಲ್ಲರೂ ಈಗ ಅವರವರ ಜಾಗದಲ್ಲಿರಬಹುದು ಲೈಟ್ ಬಾಯ್ ಮತ್ತು ಕ್ಯಾಮ್ರಾಮನ್. ಅವರು ಇದನ್ನು ಚಿತ್ರಿಸಲಿ. ನಾನು ಮಾತ್ರ ಈ ತನಕ ಮರೆತಿದ್ದ ನನ್ನ ಒಳಗಣ್ಣ ಲೆನ್ಸ್ ಹಿಡಿದು ಅಪೇರಾವೊಂದನ್ನು ಚಿತ್ರಿಸುವೆ. ಇನ್ ಮೀಡಿಯಾಸ್ ರೇಸ್ ಆಲ್ವೇಸ್ ಕಿಂಗ್ ಆ್ಯಂಡ್ ಕ್ಲೌನ್. ಮಧ್ಯಂತರದಲ್ಲೇ ಯಾವತ್ತು ಪ್ರತಿಯೊಬ್ಬನೂ ರಾಜ ಮತ್ತು ವಿದೂಷಕನು ಒಬ್ಬನ ಬಿಟ್ಟು ಒಬ್ಬನು. ಕಾಲ ಸಕಾಲವೇ ಅಕಾಲವೇ ಜ್ಯೋತಿಷಿ ನುಡಿದ. ಕಾಲ ಸಕಾಲವೂ ಅಲ್ಲ, ಅಕಾಲವೂ ಅಲ್ಲ. ಕಾಲ ಬಕಾಲ. ಕತ್ತಲು ಬೆಳಕು ಪಾತ್ರಧಾರಿಗಳಲ್ಲ. ಸಂಧಿಗಳು ಅರ್ಥಾತ್ ಮಬ್ಬುಗಳು ಅದರ ಪಾತ್ರಧಾರಿಗಳು. ಸಮುದ್ರ ಮತ್ತು ಮರುಭೂಮಿ ಅದರ ರಾಗ ಸಂಯೋಜಕರು. ಮಾತು ಮೂಡುವ ಮೊದಲಿದ್ದ ಚಿಹ್ನೆಗಳು ಮಾತ್ರವೇ ಅದರ ಪ್ರಧಾನ ಸಂಜ್ಞೆಗಳು. ಮರುಭೂಮಿಯಲ್ಲಿ 1000 ವರ್ಷ ಅಲೆಯುವುದು ಆತ್ಮ. ಒಂದು ಇಳಿಮೋಡದ ಮೇಲೆ ಎಲುಬು ಬಿಳಿ ಬಟ್ಟಲಿನಲ್ಲಿ ಆರಿ ಹೋಗುತ್ತಾ ಇದೆ ನನಗೆಂದು ಇರಿಸಿದ್ದ ಗಂಜಿ. ಅದರೊಳಗೆ ನೊಣಬಿದ್ದು ಸತ್ತು ಇನ್ನೊಂದು ಯುಗವೇ ಆಗಿದೆ. ಆಗ ಕೇಳಿಸುವುದು ಗಹಗಹಿಸುವ ನಗು. ಅದು ಇನ್ನೊಬ್ಬ ವಿದೂಷಕ ಎಬ್ಬಿಸಿದ ನಗು ಅಥವಾ ಇನ್ನೊಬ್ಬ ರಾಜ ಆಕ್ರಮಿಸಿದ ಕೂಗು. ವ್ಯತ್ಯಾಸವೇನು? ಇಂಥ ವಾತಾವರಣದಲ್ಲಿ ಕಾಯುವುದಕ್ಕೆ ಅರ್ಥವಿರುವುದಿಲ್ಲ. ದಯಾಭಿಕ್ಷೆಗೆ. ಥ್ಯಾಂಕ್ ಯು.